ನಮಸ್ತೆ ಸ್ನೇಹಿತರೆ, ನೋಡಿ ನಾನು ಅವತ್ತು ಪ್ಲಾಸ್ಟಿಕ್ ಕವರ್ನಲ್ಲಿ ತರಕಾರಿ ಬೀಜವನ್ನು ಹಾಕೋದನ್ನು ನಿಮಗೆ ತೋರಿಸಿದ್ದೆ. ಹಳೆಯ ವಿಡಿಯೋದಲ್ಲಿ ನೀವು ನೋಡಿದರೆ ನನ್ನದಲ್ಲಿ ತರಕಾರಿ ಬೀಜವನ್ನು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ಗಿಡ ಮಾಡಿ ನಂತರ ನಡುವುದರ ಬಗ್ಗೆ ಕೂಡ ತಿಳಿಸಿದ್ದೆ. ಇಲ್ಲಿ ನಾನು ಸೋರೆಕಾಯಿಯನ್ನು ಈ ರೀತಿಯಾಗಿ ನೋಡಿ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಮಣ್ಣನ್ನು ತುಂಬಿಸಿ ಅದಕ್ಕೆ 2 ಬೀಜವನ್ನು ಹಾಕಿದ್ದೇನೆ. ನೋಡಿ, ಇದರಲ್ಲಿ 2 ಗಿಡ ಬಂದಿದೆ. ಗಿಡ ಕೂಡ ಚೆನ್ನಾಗಿ ಬರ್ತಾ ಇದೆ. ಈ ರೀತಿಯಾಗಿ ನೀವು ಪ್ಲಾಸ್ಟಿಕ್ ಕವರ್ನಲ್ಲಿ ತರಕಾರಿ ಗಿಡವನ್ನು ಮಾಡಿ ನಂತರ ನೆಲದಲ್ಲಿ ನೆಟ್ಟರೆ ಗಿಡ ಬೇಗ ಬೆಳೀತಾ ಹೋಗ್ತದೆ. ಹಾಗೆಯೇ ಯಾವುದೇ ರೀತಿಯ ಹುಳುಗಳ ಕಾಟ ಇರೋದಿಲ್ಲ. ಇಲ್ಲದ್ರೆ ಚಿಕ್ಕ ಗಿಡ ಇರಬೇಕಾದ್ರೆ, ಅಂದರೆ ಒಂದು ಎಲೆ ಬರಬೇಕಾದ್ರೆ ಏನಾಗ್ತದೆ ಅಂದರೆ ಅದಕ್ಕೆ ಒಂದು ಕೊತ್ತಂಬರಿ ಹುಳ ಅಂತ ಒಂದು ಬರ್ತದೆ. ಒಂದು ಕೆಂಪು ಬಣ್ಣದ ಒಂದು ಸಣ್ಣ ಒಂದು ಹಾತೆ ನೀವು ನೋಡಿರ್ಬೋದು. ಅದೇನು ಮಾಡ್ತದೆ ಅಂದರೆ ಆ ಎಲೆಗಳನ್ನೆಲ್ಲ ತಿಂದು ಮುಗಿಸ್ತದೆ. ಆಗ ಗಿಡ ಏನಾಗ್ತದೆ, ಆಮೇಲೆ ಚಿಗುರು ಬರುವುದಿಲ್ಲ, ಅಲ್ಲಿಯೇ ಕೊಳ್ತು ಹೋಗ್ತದೆ. ಅದರಿಂದ ಈ ರೀತಿಯಾಗಿ ಗಿಡವನ್ನು ಮಾಡಿಕೊಂಡು ನೆಲದಲ್ಲಿ ಹಾಕೋದ್ರಿಂದ ಇನ್ನೂ ದೊಡ್ಡದಾದ ಎಲೆಗೆ ಆ ಕೀಟ ಬರೋದಿಲ್ಲ. ನೋಡಿ, ಇಲ್ಲೊಂದು ಇದೆ, ನೋಡಿ ನಿಮಗೆ ತೋರಿಸ್ತೇನೆ. ಇದು ನೋಡಿ, ಒಂದು ಸ್ವಲ್ಪ ಆರೆಂಜ್ ಬಣ್ಣದಲ್ಲಿದೆ ನೋಡಿ. ಇದೇನು ಮಾಡೋದು ಅಂದರೆ ಎಲೆಗಳನ್ನು ಚಿಗುರುಗಳನ್ನೆಲ್ಲ ತಿನ್ನುವಂಥದ್ದು. ಇಷ್ಟು ದೊಡ್ಡ ಗಿಡ ಆದ ಮೇಲೆ ಬಂದರೆ ಅದಕ್ಕೆ ಎಲೆ ತಿಂದು ಮುಗಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ತಿಂತಾ ಇರ್ತದೆ, ಒಂದು ಸ್ವಲ್ಪ ಸ್ವಲ್ಪ ತಿಂತದೆ. ನೋಡಿ, ಇದು ತಿಂದು ಇಷ್ಟು ಮುಗಿಸಿದೆ ಅಷ್ಟೇ. ಆವಾಗ ಇದು ದೊಡ್ಡದಾಯಿತು, ಬೆಳೀತಾ ಹೋಯಿತು. ನೀವು ನೆಲದಲ್ಲಿಯೇ ಬೀಜವನ್ನು ಹಾಕಿದರೆ ಚಿಕ್ಕ ಚಿಕ್ಕ ಗಿಡಗಳಿರ್ತದೆ. ಅದಕ್ಕೇನಾದರೂ ಒಂದು ಸ್ಪ್ರೇ ಕೊಟ್ಟರೆ ಅದು ಬರೋದಿಲ್ಲ. ಆದರೆ ಹಾಗೆ ನೀವು ಬಿಟ್ಟರೆ ಅದು ತುಂಬಾ ಹಾತೆ ಬರ್ತದೆ. ನೋಡಿ, ಈ ರೀತಿಯಾಗಿರುವಂಥದ್ದು. ಅದರ ತುಂಬ ಹಾತೆಗಳು ಬಂದಾಗ ಗಿಡವನ್ನೆಲ್ಲ ಅದು ಕರಗಿಸಿ ಹೋಗ್ತದೆ. ಅದರಿಂದ ಈ ರೀತಿಯಾಗಿ ಮಾಡಿದರೆ ಗಿಡ ಕೂಡ ಚೆನ್ನಾಗಿ ಬಿಡ್ತದೆ. ಇದು ನಾನು ಸೋರೆಕಾಯಿಯನ್ನು ಮಾಡಿರುವಂಥದ್ದು, ಉರುಟಾಗಿರುವಂಥದ್ದು, ಚಿಕ್ಕದು ಸ್ವಲ್ಪ, ಅದನ್ನು ಮಾಡಿದ್ದೇನೆ. ಇನ್ನು ಮಳೆಗಾಲಕ್ಕಾಗುವಾಗ ಇದನ್ನು ನಾವು ನೆಟ್ಟರೆ ನಾವು ನೀರು ಹಾಕಬೇಕು ಅಂತ ಇಲ್ಲ, ಮಳೆ ನೀರೇ ಬಿದ್ದು ಅದು ಸಾಕಾಗ್ತದೆ. ಅದಕ್ಕೆ ಸ್ವಲ್ಪ ಗೊಬ್ಬರವನ್ನು ಕೊಡ್ತಾ ಇದ್ದರೆ ಆಯಿತು. ಆವಾಗ ನಮಗೆ ಒಳ್ಳೆಯ ತರಕಾರಿ ಕೂಡ ಸಿಗ್ತದೆ. ಹಾಗೆ ಸೋರೆಕಾಯಿ ತುಂಬಾ ಆಗ್ತಾನೆ ಇರ್ತದೆ ಆ ರೀತಿಯಾಗಿ ಮಾಡ್ತಾಯಿದ್ರೆ. ನೋಡಿ, ಕೆಲವೊಂದು ಗಿಡಗಳು, ಈಗ ಎಲ್ಲ ಗಿಡಗಳು ಚೆನ್ನಾಗಿ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈ ಒಂದು ಪ್ಲಾಸ್ಟಿಕಲ್ಲಿ ನಾನು 3 ಬೀಜ ಹಾಕಿದ್ದೆ. ನೋಡಿ, ಒಂದು ಬೀಜ ಕೊಳ್ತು ಹೋಗ್ತಾ ಇದೆ. ಒಂದು ಬೀಜ ಅಲ್ಲ, ಒಂದು ಗಿಡ ನೋಡಿ ಕೊಳ್ತು ಹೋಯಿತು. ಅದರ ಬುಡದಲ್ಲಿ ಏನಿಲ್ಲ. ಆದರೆ ಇದು ಗಿಡ ಕೂಡ ಅಷ್ಟೇನು ಚೆನ್ನಾಗಿ ಬರಲಿಲ್ಲ. ಆವಾಗ ನಾವು ಈ ರೀತಿಯಾಗಿ ಒಂದು ಗಿಡದಲ್ಲಿ 2 ಬೀಜವನ್ನು ಅಥವಾ 3 ಬೀಜವನ್ನು ಹಾಕ್ತಾಯಿದ್ರೆ ಒಂದು ಆರೋಗ್ಯವಂತವಾದ ಗಿಡವನ್ನು ಬಿಟ್ಟು ಉಳಿದದನ್ನು ನೀವು ತೆಗೆದು ಬೇರೆ ಕಡೆ ಹಾಕ್ಬೋದು ಅಥವಾ ತೆಗಿಬೋದು. ಒಂದೇ ಗಿಡವನ್ನು ಮಾತ್ರ ಇಟ್ಟರೆ ಗಿಡ ಚೆನ್ನಾಗಿ ಬರ್ತದೆ. 1 ಅಥವಾ 2 ಅಷ್ಟೇ, ಅದಕ್ಕಿಂತ ಹೆಚ್ಚು ಗಿಡ ಅದರಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಬೇಡ. ಹಾಗೆ ನಡಬೇಕಾದ್ರೆ ನೀವೇನು ಮಾಡಬೇಕು ಅಂದರೆ ಆದಷ್ಟು ಇದನ್ನು ತೆಗೆದು, ಹೇಗೂ ಈ ಪ್ಲಾಸ್ಟಿಕ್ನ ಹೊರಗಿನ ಒಂದು ಇದನ್ನು ತೆಗಿಬೇಕಾಗ್ತದಲ್ವ, ಆವಾಗ ಗಿಡ ಸಪ್ರೇಟ್ ಮಾಡಲಿಕ್ಕೆ ಆಗ್ತದೆ ಅಂತ ಆದರೆ ಒಂದು ವೇಳೆ ಪ್ರತ್ಯೇಕವನ್ನು ಮಾಡಿ ಒಂದೊಂದೇ ಗಿಡವನ್ನು ನೆಡಿ. ಇಲ್ಲದಿದ್ದರೆ ಇಲ್ಲ, ಪ್ರತ್ಯೇಕ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅದರ ಸಂಪೂರ್ಣ ಬೇರುಗಳೆಲ್ಲ ಜೊತೆಗಿದೆ ಅಂತ ಆದರೆ ಅದಕ್ಕೆ ಪೆಟ್ಟು ಮಾಡಬೇಡಿ. ಅಂದರೆ ಅದಕ್ಕೆ ನೋವು ಆಗುವ ಥರ ತುಂಬ ಫೋರ್ಸಾಗಿ ಎಳೆದು ಎಲ್ಲ ಮಾಡಬೇಡಿ. ಅದರಲ್ಲಿರುವಂಥದ್ದನ್ನೇ ಗಿಡವನ್ನು ನಡಿ. ಇದರಲ್ಲಿ ಒಂದು ಗಿಡ ಚೆನ್ನಾಗಿ ಬಂದಿದೆ, ಒಂದು ಗಿಡ ಚೆನ್ನಾಗಿ ಬರಲಿಲ್ಲ. ಇದರಲ್ಲಿ ಎಲ್ಲ ಚೆನ್ನಾಗಿ ಬಂದಿದೆ. ನೋಡಿ, ಇದರಲ್ಲಿ 3 ಇದೆ, ಆದರೆ ಒಂದು ಗಿಡ ಅಷ್ಟೇನು ಚೆನ್ನಾಗಿ ಬರಲಿಲ್ಲ, ಸಣ್ಣದಿದೆ. ಇದನ್ನು ನಡಬೇಕಾದ್ರೆ ನಾವು ತೆಗೆಯುವಂಥದ್ದು. ಹಾಗೆ ಇದಕ್ಕೆ ನಾನೇನು ಮಾಡ್ತೇನೆ ಅಂದರೆ ನೀರನ್ನು ಹಾಕುವ ಬದಲು ಸಗಣಿ ನೀರನ್ನು, ದನದ ಸಗಣಿಯ ನೀರನ್ನೇ ತೆಳ್ಳಗೆ ಮಾಡಿಕೊಂಡು ಹಾಕ್ತಾಯಿದ್ದೇನೆ. ಅದರಿಂದ ಗಿಡಗಳು ಚೆನ್ನಾಗಿ ಬರ್ತಾ ಇದೆ. ಈ ತರಕಾರಿ ಗಿಡಗಳನ್ನು ಮುಖ್ಯವಾಗಿ ನಾನು ಮಾಡೋ ಉದ್ದೇಶ ಅಂದರೆ, ನನಗೆ ತರಕಾರಿ ಹುಳುಗಳೆಲ್ಲ ತುಂಬಾ ಇಷ್ಟ. ನಾನು ತುಂಬಾ ತರಕಾರಿ ಹುಳುಗಳನ್ನೆಲ್ಲ ತಿಂತಾ ಇರ್ತೇನೆ. ನನಗೆ ಜಾಸ್ತಿ ತರಕಾರಿ ಹುಳುಗಳೇ ಇಷ್ಟ ಆಗೋದ್ರಿಂದ ನಾನು ಆದಷ್ಟು ಎಲ್ಲ ತರಕಾರಿಯನ್ನು ಬೆಳೆಸಲಿಕ್ಕೆ ಪ್ರಯತ್ನಿಸ್ತೇನೆ. ಕೆಲವೊಮ್ಮೆ ಏನಾಗ್ತದೆ ಅಂದರೆ ಮಾಡಿರುವಂತಹ ಗಿಡಗಳಲ್ಲಿ ತರಕಾರಿಗಳು ಕಡಿಮೆ ಆಗುವಂಥದ್ದು ಅಥವಾ ಆಗದೇ ಇರುವಂಥದ್ದು ತುಂಬಾ ಇರ್ತದೆ. ಈಗ ನಮಗೆ ಕೆಲವೊಮ್ಮೆ ಹುಳಗಳ ಕಾಟ ಬರುವಂಥದ್ದು, ಅದು ಸರಿಯಾಗಿ ಬೆಳೆಯದಿರ್ಬೋದು ಅಥವಾ ಕಾಯಿಗಳು ಸೆಟ್ಟಾಗದೇ ಇರ್ಬೋದು. ಆ ರೀತಿಯಂಥ ಪರಿಸ್ಥಿತಿಗಳು ಬಂದರೂ ಕೂಡ ಪುನಃ ನಡುವಂಥದ್ದು ಒಂದು ಆಸಕ್ತಿಯ ಜೊತೆಗೆ ನಿಮಗೆ ತರಕಾರಿ ಹೋಳುಗಳನ್ನು ತಿನ್ನಲಿಕ್ಕೆ
ತುಂಬಾ ಇಷ್ಟ ಇರೋದರಿಂದ ನನಗೆ ತರಕಾರಿಯನ್ನು ಬೆಳೆಸ್ತಾ ಇರುವಂಥದ್ದು. ನೀವು ಇಲ್ಲ ನನಗೆ ಜಾಗ ಇಲ್ಲ ಅಂತಾದವರು ಕೂಡ ತರಕಾರಿಯನ್ನು ಈಗ ಬೆಳೆಸ್ತಾರೆ. ಅಂದರೆ ಟ್ಯಾರಿಸ್ ಗಾರ್ಡನ್ನಲ್ಲಿ, ನಿಮ್ಮ ಮಹಡಿಯ ಮೇಲೆ ಪಾಟ್ಗಳಲ್ಲಿ, ಗ್ರೋ ಬ್ಯಾಗ್ಗಳಲ್ಲಿ ಕೂಡ ನೀವು ಮಾಡ್ಬೋದು. ಇವಾಗ ಸಾಧ್ಯ ಇಲ್ಲ ಅಂತ ಅನ್ನುವಂಥದ್ದು ಯಾವುದೂ ಇಲ್ಲ, ಎಲ್ಲ ಕೂಡ ಸಾಧ್ಯನೇ. ನಾವು ಮನಸ್ಸು ಮಾಡಬೇಕಷ್ಟೆ, ನಮಗೆ ಅದರಲ್ಲಿ ಆಸಕ್ತಿ ಇರಬೇಕು. ನಮಗೆ ಅದರಲ್ಲಿ ಆಸಕ್ತಿ ಇದೆ ಅಥವಾ ಅದರಲ್ಲಿ ನಮಗೆ ಏನಾದರೂ ಒಂದು ಮಾಡಬೇಕು ಎನ್ನುವಂಥ ಒಂದು ಆಸಕ್ತಿ ನಿಮ್ಮಲ್ಲಿ ಇದ್ದರೆ ಖಂಡಿತವಾಗಿಯೂ ಕೂಡ ಎಲ್ಲ ತರಕಾರಿಯನ್ನು ಕೂಡ ಬೆಳೆಸ್ಬೋದು. ಇವಾಗ ತುಂಬ ಜನ ಹೇಳುವಂಥದ್ದು ಚಪ್ಪರವನ್ನು ಮಾಡಲಿಕ್ಕೆ ಆಗ್ತಾಯಿಲ್ಲ, ಚಪ್ಪರವನ್ನು ಮಾಡಲಿಕ್ಕೆ ಕೆಲಸದವರು ಕೂಡ ಸಿಗ್ತಾ ಇಲ್ಲ. ಹೇಗೆ ತರಕಾರಿಗಳನ್ನು ಬೆಳೆಸುವಂಥದ್ದು ಅಂದರೆ, ನಾವು ಕೆಲವು ಚಪ್ಪರವನ್ನು ಹಾಕುವಂತಹ ತರಕಾರಿಗಳನ್ನು ಆದಷ್ಟು ಸುಲಭದ ರೀತಿಯಲ್ಲಿ ಮಾಡುವಂತೆ ನಾವು ಮಾಡಿಕೊಳ್ಬೇಕಾಗ್ತದೆ. ಈಗೆಲ್ಲ ನಾವು ನೆಟ್ಗಳನ್ನು ಬಳಸುವಂಥದ್ದು, ಈ ರೀತಿಯಾದ ನೆಟ್ ನೋಡಿ. ನಾನು ಈಗೆಲ್ಲ ಏನು ಮಾಡುವಂಥದ್ದು, ಈ ನೆಟ್ಟನ್ನೇ ಬಳಸುವಂಥದ್ದು. ಯಾಕಂದರೆ ಚಪ್ಪರವನ್ನು ಹಾಕಲಿಕ್ಕೆ ಅದಕ್ಕೆ ತುಂಬಾ ಸಾಮಗ್ರಿಗಳು ಬೇಕಾಗ್ತದೆ. ಇದಕ್ಕೆ 2 ಕಂಬ ಇದ್ದರೆ ಈ ಒಂದು ಬಲೆಯನ್ನು ಹಾಕಿ ನಾವು ಅದರಲ್ಲಿ ಬಳ್ಳಿ ತರಕಾರಿಯನ್ನು ಬೆಳೆಸ್ಬೋದು. ಬಳ್ಳಿ ತರಕಾರಿ ಅಂದರೆ ಈಗ ಹಾಗಲಕಾಯಿ, ದಾರ್ಲೆಕಾಯಿ, ಆ ರೀತಿಯಂತಹ ತರಕಾರಿಗಳನ್ನು ಈ ರೀತಿಯ ಬಲೆಗಳನ್ನು ಹಾಕಿ ಬೆಳೆಸ್ಕೊಳ್ಬೋದು, ಪಟಕಿಲವನ್ನೆಲ್ಲ. ಇನ್ನು ಸೋರೆಕಾಯಿ, ಆಮೇಲೆ ಸಿಹಿ ಕುಂಬಳ, ಅದನ್ನೆಲ್ಲ ಬೆಳೆಸಬೇಕಾದ್ರೆ ಅದಕ್ಕೆ ಆಗೋದಿಲ್ಲ. ಯಾಕಂದರೆ ಅದರ ಬಳ್ಳಿ ತುಂಬಾ ಭಾರ ಇರ್ತದೆ. ಅದರಿಂದ ನಾವು ಬಲೆಗಳಲ್ಲಿ ಅದನ್ನು ಮಾಡಿದರೆ ಏನಾಗ್ತದೆ ಅಂದರೆ, ಬಲೆ ಅದರ ಭಾರವನ್ನು ತಡ್ಕೊಳ್ಳೋದಿಲ್ಲ. ಆದ ಕಾರಣ ಸೋರೆಕಾಯಿ ಇರ್ಬೋದು ಅಥವಾ ಸಿಹಿ ಕುಂಬಳಕಾಯಿ ಗಿಡಗಳನ್ನೆಲ್ಲ ನಾವು ನೆಲದಲ್ಲಿ ಹಾಕಬೇಕು. ನೆಲದಲ್ಲಿ ಅದು ಹೋಗುವ ರೀತಿಯಲ್ಲೇ ಮಾಡಬೇಕು. ಇನ್ನು ಕುಂಬಳಕಾಯಿ ಈ ಗಿಡವನ್ನು ಕೂಡ ಹಾಗೆ ನೆಲದಲ್ಲಿ ಹಾಕಬೇಕು. ಯಾಕಂದರೆ ಅದು ತುಂಬಾ ಹಬ್ಬಿ ಹೋಗಬೇಕು. ತುಂಬಾ ಹಬ್ಬಿ ಹೋದಾಗ ಮಾತ್ರ ಅದರಲ್ಲಿ ಕಾಯಿ ಬಿಡುವಂಥದ್ದು. ಆ ರೀತಿಯಾಗಿ ಮಾಡಿಕೊಳ್ಬೇಕಾಗ್ತದೆ. ಇವಾಗ ನೋಡಿ, ಇಲ್ಲಿ ನಾವು ಈ ನಮ್ಮ ಒಳ್ಳೆಮೆಣಸು ಗಿಡದ ಕಡ್ಡಿಯನ್ನು ಹಾಕಿದ್ದೇವೆ. ಕೆಲವೊಂದೆಲ್ಲ ಕೊಳ್ತು ಹೋಗ್ತಾ ಇದೆ, ಇನ್ನು ಕೆಲವೊಂದು ಹಾಗೆ ಇದೆ. ಇವಾಗ 1-2 ದಿವಸ ಆಯ್ತಷ್ಟೇ. ಈ ರೀತಿಯಾಗಿ ನಾವು ಒಳ್ಳೆಮೆಣಸು ಅಂದರೆ ಕಾಳು ಮೆಣಸು ಅಂತ ಹೇಳ್ತೇವಲ್ಲ, ಬ್ಲ್ಯಾಕ್ ಪೆಪ್ಪರ್, ಅದನ್ನು ಈ ರೀತಿಯಾಗಿ ಗಿಡವನ್ನು ಮಾಡಿಕೊಂಡು ತೋಟದಲ್ಲಿ ನಡುವಂಥದ್ದು. ಇನ್ನು ಈ ರೀತಿಯ ತಯಾರಿಯನ್ನು ಮಾಡಿಕೊಂಡ್ರೆ ನಮಗೆ ತುಂಬ ಗಿಡವನ್ನು ಮಾಡಿ ನೆಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ನೋಡಿ, ನಾವು ಸಾಧಾರಣ 100ರಷ್ಟು ಗಿಡವನ್ನೀಗ ಹಾಕಿದ್ದೇವೆ. ಕೆಲವೊಂದು ನೋಡಿ, ಇದೆಲ್ಲ ಅಲ್ಲಿಯೇ ಕೊಳ್ತು ಹೋಗ್ತಾ ಇದೆ. ಅದರ ಕೆಳಗೆ ಸ್ವಲ್ಪ ಬರ್ತಾ ಇದೆ, ನೋಡಬೇಕು. ಇನ್ನು ಸ್ವಲ್ಪ ದಿವಸ ಇದೆಲ್ಲ ಸಂಪೂರ್ಣವಾಗಿ ಕೊಳ್ತು ಹೋಯಿತು ನೋಡಿ. ಈ ರೀತಿಯ ಕಡ್ಡಿಗಳನ್ನು ಹಾಕಿ ನಾವು ಗಿಡವನ್ನು ಮಾಡಿಕೊಳ್ಬೇಕು. ಇದೇ ರೀತಿಯಾಗಿ ತರಕಾರಿ ಗಿಡಗಳನ್ನು ಕೂಡ ಹಾಗೆ ಈ ರೀತಿ ಹಾಕಬೇಕು. ಇವತ್ತು ಇನ್ನಷ್ಟು ಕೆಲವು ತರಕಾರಿಗಳ ಬೀಜಗಳನ್ನು ನಾನು ಈ ರೀತಿಯ ಒಂದು ಕವರ್ನಲ್ಲಿ ಹಾಕಿ ಅದನ್ನು ಹಾಕ್ಕೊಳ್ಬೇಕು. ಇವತ್ತು ನಾನು ನಿಮಗೆ ಅದನ್ನು ತೋರಿಸ್ತೇನೆ. ಇನ್ನು ಆ ರೀತಿಯಾಗಿ ಕೂಡ ಮಾಡ್ಬೋದು. ಇನ್ನು ನೆಲದಲ್ಲೇ ಬೀಜ ಹಾಕುವಂಥದ್ದು, ಈಗ ಹೀರೆಕಾಯಿಯ ಬೀಜವನ್ನು ಇವಾಗ ನೋಡಿ, ನಾನಿಲ್ಲಿ ಒಂದು ಸಾಲನ್ನು ಮಾಡಿ ಅದಕ್ಕೆ ಹೀರೆಕಾಯಿ ಬೀಜವನ್ನು ಹಾಕಿದ್ದೇನೆ. ಇಲ್ಲಿ ನಾನು ಅಡಿಕೆ ಸಿಪ್ಪೆಯನ್ನು ಬಳಸಿದ್ದೇನೆ. ಸಂಪೂರ್ಣ ಮಣ್ಣನ್ನು ಬಳಸೋದ್ರಿಂದ ಈ ರೀತಿಯಾಗಿ ಕೂಡ ಚೆನ್ನಾಗಿ ಆಗ್ತದೆ. ನಿಮ್ಮಲ್ಲಿ ಅಡಿಕೆ ಸಿಪ್ಪೆ, ಇಲ್ಲಾಂದರೆ ತೆಂಗಿನಕಾಯಿ ಸಿಪ್ಪೆ ಅಥವಾ ಏನಾದರೂ ಈ ರೀತಿಯ ಕಸಗಳಿದ್ದರೂ ಕೂಡ ಅದನ್ನು ರಾಶಿ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಮಣ್ಣನ್ನು ಹಾಕುವಂಥದ್ದು. ಗಿಡ ಮೊಳಕೆ ಬರುವಷ್ಟು ಮಣ್ಣು ಬೇಕದಕ್ಕೆ, ಅಷ್ಟು ಹಾಕಿ ಬೀಜವನ್ನು ಹಾಕಿದ್ದೇನೆ. ಈಗ ನಿನ್ನೆ ಅಷ್ಟೇ ಬೀಜವನ್ನು ಹಾಕಿರುವಂಥದ್ದು. ಇನ್ನು ಗಿಡ ಎಲ್ಲ ಮೊಳಕೆ ಬಂದ ಮೇಲೆ, ಗಿಡ ಆದ ಮೇಲೆ ಕೂಡ ನಾನು ನಿಮಗೆ ತೋರಿಸ್ತೇನೆ. ಇನ್ನು ಮಳೆಗಾಲದಲ್ಲಿ ನಾವು ಆದಷ್ಟು ತರಕಾರಿಗಳನ್ನು ಬೆಳೆಸ್ಕೊಳ್ಬೇಕು. ಯಾಕಂದರೆ ನಾವು ಮಳೆಗಾಲದಲ್ಲಿ ನೀವು ಪದೇ ನೀರನ್ನು ಹಾಕಬೇಕು ಅಂತ ಇಲ್ಲ, ಗಿಡಗಳು ಒಣಗಿ ಹೋಗೋದಿಲ್ಲ. ಅದರಲ್ಲಿ ಸ್ವಲ್ಪ ಗೊಬ್ಬರವನ್ನು ಕೊಟ್ಟರೆ ಸಾಕಾಗ್ತದೆ ನಮಗೆ. ಅದಕ್ಕೋಸ್ಕರ ನೀವು ಪ್ರತಿಯೊಬ್ಬರು ಕೂಡ ಈ ರೀತಿ ಒಂದು ಸ್ವಲ್ಪ ತರಕಾರಿಯನ್ನು ಮಾಡಿಕೊಳ್ಳಿ. ಗ್ರೋ ಬ್ಯಾಗ್ಗಳಲ್ಲಿ ಕೂಡ ನೀವು ಮಾಡಿಕೊಂಡು ಬೆಳೆಸ್ಕೊಳ್ಬೋದು. ಒಂದು ಗ್ರೋ ಬ್ಯಾಗ್ ಸಿಗ್ತದೆ ಮಾರುಕಟ್ಟೆಯಲ್ಲಿ, ನೀವು ನೋಡಿದರೆ ಗ್ರೋ ಬ್ಯಾಗ್ಗಳೆಲ್ಲ ಇರ್ತದೆ. ಬೇಡ ಅದಕ್ಕೆಲ್ಲ ನಾವು ಖರ್ಚು ಮಾಡಬಾರ್ದು ಅಂತಾದರೆ ನೀವು ಏನು ಮಾಡಿ, ನಿಮ್ಮ ಮನೆಗಳಲ್ಲಿರುವಂತಹ ಗೋಣಿ ಚೀಲ ಇರ್ಬೋದು ಅಥವಾ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಮಣ್ಣನ್ನು ತುಂಬಿಸಿ.
ಆದರೆ ಯಾವ ರೀತಿಯ ಮಣ್ಣನ್ನು ತುಂಬಿಸಬೇಕು, ಗಟ್ಟಿ ಮಣ್ಣು, ಗಟ್ಟಿಯಾಗಿರುವಂತಹ ಒಂದು ಮಣ್ಣನ್ನೆಲ್ಲ ಹಾಕಬೇಡಿ. ಸ್ವಲ್ಪ ಮೃದುವಾಗಿರುವಂತಹ ಮಣ್ಣು ಅಥವಾ ಒಂದು ಸ್ವಲ್ಪ ಕಪ್ಪು ಮಣ್ಣಿನ ರೀತಿಯಲ್ಲಿರುವಂತಹ ಮಣ್ಣನ್ನು ಆಯ್ಕೆ ಮಾಡಿಕೊಂಡು ಅದನ್ನು ನಿಮ್ಮ ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕ್ಕೊಳ್ಳಿ. ಇವಾಗ ಆರಂಭದಲ್ಲಿ ನೀವು ಗ್ರೋ ಬ್ಯಾಗ್ಗೆ ತಗೊಳ್ಬೇಕು ಅಂತ ಇಲ್ಲ, ಈ ರೀತಿಯಾಗಿ ಕವರ್ಗಳಲ್ಲಿ ಹಾಕಿ ಒಂದೆರಡು ಬೀಜವನ್ನು ಹಾಕಿ ನೋಡಿ. ನಂತರ ಹೇಗೆ ಬರ್ತದೆ ಅಂತ ಆಗ ನಿಮಗೆ ಅನುಭವ ಆಗ್ತದೆ. ಮಾಡ್ತಾ ನಿಮಗೆ ಅದರ ಯಾವ ರೀತಿ ಆರೈಕೆ ಮಾಡಬೇಕು ಅಂತ ಗೊತ್ತಾಗ್ತದೆ. ಹಾಗೆ ಮಳೆ ನೀರು ಬೀಳುವ ಕಡೆಯಲ್ಲಿ ಅದನ್ನು ಇಡಿ, ಆ ಪ್ಲಾಸ್ಟಿಕ್ ಕವರ್ ಅಥವಾ ಗೋಣಿ ಚೀಲವನ್ನು ಇಡಿ. ನಂತರ ಸಾಧ್ಯ ಆದಷ್ಟು ಗೊಬ್ಬರವನ್ನು ಕೊಡ್ತಾಯಿರಿ. ನಿಮ್ಮಲ್ಲಿ ಸಗಣಿ ಗೊಬ್ಬರ ಇದ್ದರೆ ಈ ಸಗಣಿ ಹುಡಿಯನ್ನು ಕೂಡ ಹಾಕ್ತಾ ಇರ್ಬೋದು. ಇಲ್ಲಿ ನಾವು ಸಗಣಿ ರಾಶಿ ಮಾಡ್ತಾ ಇರ್ತೇವಲ್ಲ, ಅದರಲ್ಲಿ ಹುಡಿ ಬರ್ತದೆ ಸ್ವಲ್ಪ, ಆ ಹುಡಿಯನ್ನು ಹಾಕ್ಕೊಳ್ಬೋದು. ಇಲ್ಲದಿದ್ದರೆ ನೀವು ಮಾರುಕಟ್ಟೆಯಲ್ಲಿ ಅದಕ್ಕೆ ಗೊಬ್ಬರಗಳು ಹರಳಿಂಡಿ ಅಂತ ಸಿಗ್ತದೆ, ಹಾಗೆ ನೆಲಕಡಲೆ ಹಿಂಡಿ ಅಂತ ಸಿಗ್ತದಲ್ವ, ಅದನ್ನು ಸ್ವಲ್ಪ ನೀರಲ್ಲಿ ಹಾಕಿ ಕೊಳೆಯಿಸಿ ಅದನ್ನು 2 ದಿವಸಕ್ಕೊಮ್ಮೆ ಹಾಕ್ತಾಯಿದ್ರು ಕೂಡ ಗಿಡಗಳೆಲ್ಲ ಚೆನ್ನಾಗಿ ಬರ್ತದೆ ಸ್ನೇಹಿತರೆ. ನಾನು ಇನ್ನು ಮುಂದೆ ಮಾಡುವಂತಹ ತರಕಾರಿಗಳು ಯಾವುದು ಅಥವಾ ತರಕಾರಿ ಬೀಜವನ್ನು ಯಾವ ರೀತಿ ಹಾಕಬೇಕು ಎನ್ನುವಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ. ಧನ್ಯವಾದಗಳು ಸ್ನೇಹಿತರೆ.